ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ವರ್ಗ ಮತ್ತು ಘನ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 11 ಮತ್ತು ಪೇಜ್ ನಂಬರ್ 12ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 1ರಿಂದ ಪೇಜ್ ನಂಬರ್ 10ರವರೆಗಿರುವಂತಹ ಪೇಜ್ಗಳಲ್ಲಿ ನೋಡಬಹುದು. ಇಲ್ಲಿ ಉದಾಹರಣೆಗಳೊಂದಿಗೆ ನಿಮಗೆ ವರ್ಗ ಮತ್ತು ಘನಗಳನ್ನು ವಿವರಿಸಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡಲಾಗಿದೆ, ಸರಿಯಾಗಿ ನೋಡಿಕೊಳ್ಳಿ. ಇಲ್ಲಿ ಅಪವರ್ತನಗಳು, ಬೆಸ ಸಂಖ್ಯೆಗಳ ಅಂಶಗಳನ್ನು ಹೊಂದಿರುವಂತಹ ಸಂಖ್ಯೆಗಳು ಮತ್ತು ಲಾಕರ್ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳ ಕೆಲವೊಂದಿಷ್ಟು ಉದಾಹರಣೆಗಳೊಂದಿಗೆ ನಿಮಗೆ ಪೂರ್ಣ ವರ್ಗಗಳು, ಪೂರ್ಣ ವರ್ಗಗಳ ಗುಣಲಕ್ಷಣಗಳನ್ನು ಇಲ್ಲಿ ತಿಳಿಸಲಾಗಿದೆ. ನೀವು ಸರಿಯಾಗಿ ನೋಡಿಕೊಳ್ಳಿ. ಇದರ ನಂತರದಲ್ಲಿರುವಂತಹ ಪೇಜ್ ನಂಬರ್ 11 ಮತ್ತು ಪೇಜ್ ನಂಬರ್ 12ರಲ್ಲಿರುವಂತಹ ಪ್ರಶ್ನೆಗಳಿಗೆ ಈಗ ನಾವು ಉತ್ತರಿಸೋಣ. ಪೇಜ್ ನಂಬರ್ 11ರಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡಿ ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಪ್ರಶ್ನೆ ನಂಬರ್ 1, ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣವರ್ಗ ಸಂಖ್ಯೆಗಳಲ್ಲ? ಈಗ ನಾವು ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಯಾವುದು ಪೂರ್ಣವರ್ಗ ಸಂಖ್ಯೆಗಳಲ್ಲ ಎಂದು ಕಂಡುಹಿಡಿಯಬೇಕು. ನೀವು ಮೊದಲೇ ಕಲಿತಿದ್ದೀರಿ, ಒಂದು ಸಂಖ್ಯೆಯು 2, 3, 7, 8ರೊಂದಿಗೆ ಕೊನೆಗೊಂಡರೆ ಅದು ಪೂರ್ಣವರ್ಗ ಸಂಖ್ಯೆಯಾಗುವುದಿಲ್ಲ. ಈಗ ನಾವು ಇಲ್ಲಿ ಕೊನೆಯ ಸಂಖ್ಯೆಯನ್ನು ಗಮನಿಸಿ, ಇದು ಪೂರ್ಣವರ್ಗ ಸಂಖ್ಯೆಯೇ ಅಲ್ಲವೇ ಎಂದು ಕಂಡುಹಿಡಿಯಬಹುದಾಗಿದೆ. ಬರೆದುಕೊಳ್ಳಿ. 2032. ಇಲ್ಲಿ ಮೊದಲನೇ ಪ್ರಶ್ನೆಗಷ್ಟೇ ನಾವು ಬರೆದಿದ್ದೇವೆ. ಒಂದು ಸಂಖ್ಯೆಯು 2, 3, 7, 8ರೊಂದಿಗೆ ಕೊನೆಗೊಂಡರೆ ಅದು ಪೂರ್ಣವರ್ಗ ಸಂಖ್ಯೆಯಲ್ಲ ಎಂದು ಬರೆದಿದ್ದೇವೆ. ಏಕೆ ಎಂದು ಇಲ್ಲಿ ನೋಡಿ. 1ರ ಸ್ಕ್ವೇರ್ ಅಂದರೆ 1ರ ವರ್ಗ ಎಂದರೆ 1, 2ರ ಸ್ಕ್ವೇರ್ 2ರ ವರ್ಗ ಎಂದರೆ 4, 3ರ ಸ್ಕ್ವೇರ್ 3ರ ವರ್ಗ ಎಂದರೆ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49, 8ರ ವರ್ಗ 64, 9ರ ವರ್ಗ 81 ಮತ್ತು 10ರ ವರ್ಗ ಇಲ್ಲಿ 100 ಆಗಿದೆ. ಇಲ್ಲಿ ನೀವು ಗಮನಿಸಬಹುದು, ಎಲ್ಲ ಪೂರ್ಣವರ್ಗ ಸಂಖ್ಯೆಗಳ ಕೊನೆ ಸಂಖ್ಯೆಯನ್ನು ಗಮನಿಸಿ. 1, 4, 9, 6, 5, 6, 9, 4, 1, 0 ಈ ರೀತಿಯಾಗಿ ಬಂದಿದೆ. ಇಲ್ಲಿ ನಾವು 2, 3, 7, 8 ಈ ಸಂಖ್ಯೆಗಳನ್ನು ಪಡೆಯುತ್ತಿಲ್ಲ. ಆದ್ದರಿಂದ 2, 3, 7, 8ರೊಂದಿಗೆ ಕೊನೆಗೊಂಡಿರುವಂತಹ ಸಂಖ್ಯೆಗಳನ್ನು ನಾವು ಪೂರ್ಣವರ್ಗ ಸಂಖ್ಯೆಯಲ್ಲ ಎಂದು ಗಮನಿಸಬೇಕು. ಈಗ ಇಲ್ಲಿ 2ರಲ್ಲಿ ಸಂಖ್ಯೆಯು ಕೊನೆಗೊಳ್ಳುತ್ತಿದೆ. ಇಲ್ಲಿ ನೀವು ನೋಡಬಹುದು 2032 ಬಂದಿದೆ. 2032ರಲ್ಲಿ ಸಂಖ್ಯೆ ಕೊನೆಯ ಸಂಖ್ಯೆ 2 ಎಂದು ನಾವು ನೋಡಿದ್ದೇವೆ. 2ರಲ್ಲಿ ಸಂಖ್ಯೆಯು ಕೊನೆಗೊಳ್ಳುತ್ತಿದೆ, ಆದ್ದರಿಂದ ಇದು ಪೂರ್ಣ ವರ್ಗವಲ್ಲ ಎಂದು ಬರೆದುಕೊಳ್ಳಿ. ಎರಡನೇ ಪ್ರಶ್ನೆ 2048. ಕೊನೆಯ ಪದ ಇಲ್ಲಿ 8 ಆಗಿದೆ, ಆದ್ದರಿಂದ ಇಲ್ಲಿ ಈ ಪದ 8ರಿಂದ ಕೊನೆಗೊಳ್ಳುತ್ತಿದೆ. ನಾವು ಮೊದಲೇ ಕಲಿತಿದ್ದೇವೆ, ಒಂದು ಸಂಖ್ಯೆ 2, 3, 7, 8ರಿಂದ ಕೊನೆಗೊಂಡರೆ ಅದು ಪೂರ್ಣ ವರ್ಗವಲ್ಲ. ಆದ್ದರಿಂದ 8ರಲ್ಲಿ ಕೊನೆಗೊಳ್ಳುತ್ತಿದೆ, ಪೂರ್ಣ ವರ್ಗವಲ್ಲ ಎಂದು ಬರೆದುಕೊಳ್ಳಿ. ಮೂರನೇ ಪ್ರಶ್ನೆ 1027. ಕೊನೆಯ ಸಂಖ್ಯೆ 7 ಬಂದಿದೆ, ಅಂದರೆ 7ರಲ್ಲಿ ಈ ಸಂಖ್ಯೆ ಕೊನೆಗೊಳ್ಳುತ್ತಿದೆ, ಇದು ಕೂಡ ಪೂರ್ಣ ವರ್ಗವಲ್ಲ. ಪ್ರಶ್ನೆ ನಂಬರ್ 4 1089. ಇಲ್ಲಿ ನೀವು ನೋಡಬಹುದು 2, 3, 7, 8 ಈ ಸಂಖ್ಯೆಗಳಿಂದ ಕೊನೆಗೊಂಡರೆ ಅದು ಪೂರ್ಣವರ್ಗ ಸಂಖ್ಯೆಯಾಗುವುದಿಲ್ಲ, ಇದು 9ರಿಂದ ಕೊನೆಗೊಳ್ಳುತ್ತಿದೆ, ಆದ್ದರಿಂದ ಪೂರ್ಣ ವರ್ಗವಾಗಬಹುದು ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2 64ರ ಸ್ಕ್ವೇರ್, 108ರ ಸ್ಕ್ವೇರ್, 292ರ ಸ್ಕ್ವೇರ್, 36ರ ಸ್ಕ್ವೇರ್ ಇವುಗಳಲ್ಲಿ ಯಾವ ಸಂಖ್ಯೆಯ ಕೊನೆ ಅಂದರೆ ಬಿಡಿ ಸ್ಥಾನದಲ್ಲಿ ಅಂಕಿ 4 ಹೊಂದಿದೆ ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯೋಣ. 64ರ ಸ್ಕ್ವೇರ್, ಇಲ್ಲಿ 64ರ ವರ್ಗ ಎಂದರೆ 64 ನಾವು 2 ಬಾರಿ ಗುಣಿಸಬೇಕು ಎಂದು ಅರ್ಥ. 64 ಗುಣಿಸು 64 ಆಗಿದೆ. 64 64ರಿಂದ ಗುಣಿಸಿದಾಗ ಬಂದಿರುವಂತಹ ಗುಣಲಬ್ಧ 4096. ಇಲ್ಲಿ ಕೊನೆಯ ಸಂಖ್ಯೆ 6 ಬಂದಿದೆ, ಆದ್ದರಿಂದ ಇಲ್ಲಿ ಇದರ ವರ್ಗ 6ರಲ್ಲಿ ಕೊನೆಗೊಳ್ಳುತ್ತಿದೆ ಎಂದು ಬರೆದುಕೊಳ್ಳಿ. 108ರ ಸ್ಕ್ವೇರ್, ಈಗ ನಾವು 108ನ್ನು 2 ಬಾರಿ ಗುಣಿಸಬೇಕು. 108 ಗುಣಿಸು 108. 108ನ್ನು 108ರಿಂದ ಗುಣಿಸಿದಾಗ ಗುಣಲಬ್ಧ 11664 ಬರುತ್ತದೆ. ಇಲ್ಲಿ 4 ಕೊನೆಯ ಸಂಖ್ಯೆ, ಆದ್ದರಿಂದ 4ರಲ್ಲಿ ಕೊನೆಗೊಳ್ಳುತ್ತದೆ ಎಂದು ಬರೆದುಕೊಳ್ಳಿ. 292ರ ಸ್ಕ್ವೇರ್, 292 ಗುಣಿಸು 292. ಗುಣಲಬ್ಧ 85264 ಬಂದಿದೆ. ಇಲ್ಲೂ ಕೂಡ ಕೊನೆಯ ಸಂಖ್ಯೆ 4, 4ರಲ್ಲಿ ಕೊನೆಗೊಳ್ಳುತ್ತಿದೆ.
36ರ ಸ್ಕ್ವೇರ್ 36 ಗುಣಿಸು 36 ಗುಣಲಬ್ಧ 1296 ಬಂದಿದೆ. 6 ಕೊನೆಯ ಸಂಖ್ಯೆ, ಆದ್ದರಿಂದ ಇದು 6ರಲ್ಲಿ ಕೊನೆಗೊಳ್ಳುತ್ತಿದೆ. ಈಗ ಇಲ್ಲಿ ನೀವು ನೋಡಬಹುದು 4ರಿಂದ ಕೊನೆಗೊಳ್ಳುವಂತಹ ಸಂಖ್ಯೆಗಳು ಯಾವುದು ಎಂದು ಕೇಳುತ್ತಿದ್ದಾರೆ. ಕೊನೆಯಲ್ಲಿ ಬರೆಯಿರಿ. ಆದ್ದರಿಂದ 108ರ ಸ್ಕ್ವೇರ್ ಮತ್ತು 292ರ ಸ್ಕ್ವೇರ್ ಇವು ಕೊನೆಯ ಅಂಕಿ 4 ಹೊಂದಿವೆ. ಪ್ರಶ್ನೆ ನಂಬರ್ 3, 125ರ ಸ್ಕ್ವೇರ್ ಈಕ್ವಲ್ಸ್ ಟು 15,625 ಕೊಟ್ಟಾಗ 126ರ ಸ್ಕ್ವೇರ್ನ ಬೆಲೆ ಎಷ್ಟು? ಇಲ್ಲಿ 125ರ ಸ್ಕ್ವೇರ್ನ ಬೆಲೆಯನ್ನು ಕೊಟ್ಟಿದ್ದಾರೆ 15,625. ಈಗ ನಾವು 126 ಸ್ಕ್ವೇರ್ ಇದರ ಬೆಲೆ ಎಷ್ಟು ಎಂದು ಕಂಡುಹಿಡಿಯಬೇಕು. ಇಲ್ಲಿ ನೀವು ನೋಡಬಹುದು ನಾವು ಒಂದು ಸೂತ್ರವನ್ನು ಕಲಿತಿದ್ದೇವೆ. n+1ನ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು n ಸ್ಕ್ವೇರ್ ಪ್ಲಸ್ 2n+1. ಈ ಸೂತ್ರದೊಂದಿಗೆ ನಾವು ಈಗ ಉತ್ತರವನ್ನು ಕಂಡುಹಿಡಿಯೋಣ. ಉತ್ತರವನ್ನು ಕಂಡುಹಿಡಿದು ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, 5 ಆಯ್ಕೆಗಳು. ಅದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಎಂದು ನಾವು ಆರಿಸಿ ಬರೆಯಬೇಕು. n ಸ್ಕ್ವೇರ್ನಿಂದ n+1ರ ಸ್ಕ್ವೇರ್ಗೆ ಹೋಗಲು ನಾವು ಗುರುತನ್ನು ಬಳಸುತ್ತೇವೆ ಎಂದು ನಮಗೆ ತಿಳಿದಿದೆ. n+1ದ ಸ್ಕ್ವೇರ್ ಈಕ್ವಲ್ಸ್ ಟು n ಸ್ಕ್ವೇರ್ ಪ್ಲಸ್ 2n+1. ಇಲ್ಲಿ ಈ ಸೂತ್ರವನ್ನು ನೀವು ಕಲಿತಿದ್ದೀರಿ. n+1ದ ಹೋಲ್ ಸ್ಕ್ವೇರ್ ಎಂದರೆ ಇಲ್ಲಿ n+1ಅನ್ನು 2 ಬಾರಿ ಗುಣಿಸಬೇಕು ಎಂದು ಅರ್ಥ. n+1 ಗುಣಿಸು n+1 ಆಗಿದೆ. ಈಕ್ವಲ್ಸ್ ಟು ಇದನ್ನು ಹಾಗೆ ಬರೆದುಕೊಳ್ಳಿ, n ಸ್ಕ್ವೇರ್ ಪ್ಲಸ್ 2n+1 ಆಗಿದೆ. ಈಗ ನೀವು n ಈಕ್ವಲ್ಸ್ ಟು 125 ಎಂದು ತೆಗೆದುಕೊಳ್ಳಬೇಕು. n ಈಕ್ವಲ್ಸ್ ಟು 125. ಈಗ n+1ದ ಹೋಲ್ ಸ್ಕ್ವೇರ್ ಸೂತ್ರದಲ್ಲಿ ನಾವು n ಬೆಲೆಯನ್ನು ಅಳವಡಿಸೋಣ. n+1ದ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು n ಸ್ಕ್ವೇರ್ ಪ್ಲಸ್ 2n+1 ಆಗಿದೆ. n ಇರುವ ಜಾಗದಲ್ಲಿ 125ಅನ್ನು ಬರೆಯಿರಿ. 125 ಪ್ಲಸ್ 1ದ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು n ಸ್ಕ್ವೇರ್ ಎಂದರೆ ಪುನಃ n ನ ಬೆಲೆ 125ರ ಸ್ಕ್ವೇರ್ ಪ್ಲಸ್ 2 ಗುಣಿಸು n ನ ಬೆಲೆ 125 ಪ್ಲಸ್ 1 ಆಗಿದೆ. ಇಲ್ಲಿ 125 ಪ್ಲಸ್ 1 ಎಂದು ಕೊಟ್ಟಿದ್ದಾರೆ. 125ಕ್ಕೆ 1ಅನ್ನು ಸೇರಿಸಿದಾಗ 126 ಬಂದಿದೆ. ಸ್ಕ್ವೇರ್ ಹಾಗೆ ಬರೆಯಿರಿ. ಈಕ್ವಲ್ಸ್ ಟು 125ರ ಸ್ಕ್ವೇರ್ನ ಬೆಲೆಯನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 15,625 ಪ್ಲಸ್ 2ರಿಂದ 125ಅನ್ನು ಗುಣಿಸಿದಾಗ 250 ಬಂದಿದೆ. ಪ್ಲಸ್ 1 ಹಾಗೆ ಇರಲಿ. ಈಗ 15,625 ಪ್ಲಸ್ 250 ಪ್ಲಸ್ 1 251. ಇಲ್ಲಿ ಈ ಸಂಖ್ಯೆಯನ್ನು ನೀವು ಅಲ್ಲಿ ಆಪ್ಷನ್ನಲ್ಲಿ ನೋಡಬಹುದು. ಆಪ್ಷನ್ 4ರಲ್ಲಿ 15,625 ಪ್ಲಸ್ 251 ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಸರಿಯಾದ ಉತ್ತರ 15,625 ಪ್ಲಸ್ 251 ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ. ಇಲ್ಲಿ ನೀವು ಚೌಕದ ವಿಸ್ತೀರ್ಣದ ಸೂತ್ರವನ್ನು ತಿಳಿದಿದ್ದೀರಿ. ಚೌಕದ ವಿಸ್ತೀರ್ಣದ ಸೂತ್ರ ಈಕ್ವಲ್ಸ್ ಟು ಬಾಹು ಗುಣಿಸು ಬಾಹು ಆಗುತ್ತದೆ. ಅಂದರೆ 2 ಸಂಖ್ಯೆಗಳಲ್ಲಿ ಬಾಹು ಮತ್ತು ಬಾಹು ಒಂದೇ ಸಂಖ್ಯೆ ಬರುತ್ತದೆ. ಆದ್ದರಿಂದ ನಾವು ಈಗ ಬಾಹುವಿನ ಉದ್ದವನ್ನು ಕಂಡುಹಿಡಿಯಬೇಕಾದರೆ ಚೌಕದ ವಿಸ್ತೀರ್ಣದ ಸೂತ್ರದೊಂದಿಗೆ ಕಂಡುಹಿಡಿಯೋಣ ಮತ್ತು ವರ್ಗಗಳನ್ನಾಗಿ ಕಂಡುಹಿಡಿಯಬೇಕು. 441 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವಿರುವ ಚೌಕದ ಬದಿಯ ಉದ್ದ. ಮೊದಲು 441ರ ವರ್ಗಮೂಲವನ್ನು ಕಂಡುಹಿಡಿಯಬೇಕು. ಮೊದಲನೆಯದಾಗಿ ನಾವು ಇಲ್ಲಿ 441ರ ವರ್ಗಮೂಲವನ್ನು ಕಂಡುಹಿಡಿಯಬೇಕಾಗಿದೆ. ಈಗ ನಮಗೆ ತಿಳಿದಿರುವ ಪರಿಪೂರ್ಣ ಚೌಕಗಳನ್ನು ಪರಿಶೀಲಿಸೋಣ. ಈಗ ನೀವು ವರ್ಗಗಳನ್ನು ನೆನಪಿಸಿಕೊಳ್ಳಿ. ಮೊದಲನೆಯದಾಗಿ 1ರಿಂದ 20ರ ವರ್ಗದವರೆಗೆ ನೀವು ಕಲಿತಿದ್ದೀರಿ. ಇಲ್ಲಿ 20 ಗುಣಿಸು 20ರ ವರ್ಗ 400ರವರೆಗೆ ಬಂದಿದೆ. ಈಗ ನಾವು 20ರ ನಂತರದ ವರ್ಗ ನೋಡೋಣ. 21 ಗುಣಿಸು 21 ಅಂದರೆ 21ರ ಸ್ಕ್ವೇರ್ 21ರ ವರ್ಗ ಎಂದರೆ 441 ಬರುತ್ತದೆ. ಆದ್ದರಿಂದ 441 ರೂಟ್ ಆಫ್ 441 ಈಕ್ವಲ್ಸ್ ಟು 21 ಬಂದಿದೆ. ಆದ್ದರಿಂದ ಚೌಕದ ಬದಿಯ ಉದ್ದ 21 ಮೀಟರ್ ಅಂದರೆ 21 ಗುಣಿಸು 21 ಬಾಹು ಗುಣಿಸು ಬಾಹು ಮಾಡಿದಾಗ 441 ಬರುತ್ತದೆ. ಆದ್ದರಿಂದ ಇಲ್ಲಿ ಚೌಕದ ಬದಿಯ ಉದ್ದ 21 ಮೀಟರ್ ಆಗಿದೆ. ನೀವು ಬ್ರಾಕೆಟ್ನಲ್ಲಿ ಚೌಕದ ವಿಸ್ತೀರ್ಣದ ಸೂತ್ರವನ್ನು ಬೇಕಾದರೂ ಬರೆದುಕೊಳ್ಳಬಹುದು. ಚೌಕದ ವಿಸ್ತೀರ್ಣದ ಸೂತ್ರ ಈಕ್ವಲ್ಸ್ ಟು ಬಾಹು ಗುಣಿಸು ಬಾಹು. 5ನೇ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 4, 9 ಮತ್ತು 10 ಕೊಟ್ಟಿದ್ದಾರೆ. ಈಗ ನಾವು ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದಂತಹ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯೋಣ.
ಇಲ್ಲಿ ಚಿಕ್ಕ ಭಾಜ್ಯ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ನಾವು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನೀಕರಣವನ್ನು ಮಾಡಬೇಕು. 4 ಇಲ್ಲಿ 4ಅನ್ನು ನಾವು 2 ಗುಣಿಸು 2 ಎಂದು ಬರೆಯಬಹುದು, ಏಕೆಂದರೆ ಇದು ಅಪವರ್ತನಗಳು. 9ರ ಅಪವರ್ತನಗಳು 3 ಗುಣಿಸು 3, 10ರ ಅಪವರ್ತನ 2 ಗುಣಿಸು 5 ಆಗಿದೆ. ಈಗ ನಾವು ಇಲ್ಲಿ ಲಸಾಅವನ್ನು ತೆಗೆದುಕೊಂಡಾಗ LCM ಕನಿಷ್ಠ ಸಾಮಾನ್ಯ ಅಪವರ್ತನ ಅಥವಾ ಲಘುತ್ತಮ ಸಾಮಾನ್ಯ ಅಪವರ್ತನ ಆಗಿದೆ ಲಸಾಅ. ಆದ್ದರಿಂದ ಲಸಾಅ ಈಕ್ವಲ್ಸ್ ಟು ಇಲ್ಲಿ ಬಂದಿರುವಂತಹ ಸಂಖ್ಯೆಗಳನ್ನು ಬರೆಯಿರಿ. ಅಪವರ್ತನಗಳನ್ನು ಬರೆಯಬೇಕು. 2 ಗುಣಿಸು 2 4ರ ಅಪವರ್ತನ 2 ಗುಣಿಸು 2 ಆಗಿದೆ. ಗುಣಿಸು 3 ಗುಣಿಸು 3 ಇದು 9ರ ಅಪವರ್ತನ. ಗುಣಿಸು ಇಲ್ಲಿ 2ಅನ್ನು ನಾವು ಹಿಂದಿನ ಸಂಖ್ಯೆಯಲ್ಲಿ ತೆಗೆದುಕೊಂಡಿದ್ದೇವೆ, ಅಂದರೆ 2 ಸಂಖ್ಯೆಯಂತೆ ನಾವು ತೆಗೆದುಕೊಳ್ಳಬೇಕು. 2ರ 2 ಜೋಡಿಯನ್ನು ತೆಗೆದುಕೊಂಡಿದ್ದೇವೆ, 3ರ 2 ಜೋಡಿಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಈಗ ನಾವು ಪುನಃ 2ಅನ್ನು ತೆಗೆದುಕೊಳ್ಳುವಂತಿಲ್ಲ, 5ಅನ್ನು ಮಾತ್ರ ಬರೆಯಿರಿ. 5 ಈಕ್ವಲ್ಸ್ ಟು ಇಲ್ಲಿ 180 ಬಂದಿದೆ. ಆದರೆ ನಾವು ಇಲ್ಲಿ ನೋಡಬಹುದು 180 ಇದು ಪೂರ್ಣ ವರ್ಗವಲ್ಲ, ಏಕೆಂದರೆ ಅವಿಭಾಜ್ಯ ಅಂಶ 5 ಒಮ್ಮೆ ಮಾತ್ರ ಕಾಣಿಸಿಕೊಳ್ಳುತ್ತಿದೆ. ಇದು ಪೂರ್ಣ ವರ್ಗ ಸಂಖ್ಯೆಯಾದರೆ ಇಲ್ಲಿ ನೀವು ನೋಡಬಹುದು 2 ಗುಣಿಸು 2, 3 ಗುಣಿಸು 3 ಈ ರೀತಿಯಾಗಿ 5 ಗುಣಿಸು 5 ಬರಬೇಕಾಗಿತ್ತು. ಇಲ್ಲಿ 5 ಒಂದು ಬಾರಿ ಮಾತ್ರ ಕಾಣಿಸಿಕೊಂಡಿದೆ. ಆದ್ದರಿಂದ 180 ಪೂರ್ಣ ವರ್ಗ ಸಂಖ್ಯೆಯನ್ನಾಗಿಸಲು ಇನ್ನೊಂದು 5ರಿಂದ ಗುಣಿಸಬೇಕು. ಈಗ ನಾವು 180ಅನ್ನು ಪೂರ್ಣ ವರ್ಗ ಸಂಖ್ಯೆ ಮಾಡಬೇಕು ಎಂದರೆ ಇನ್ನೊಂದು 5ರಿಂದ ಗುಣಿಸಬೇಕು. ಗುಣಿಸೋಣ. 180 ಗುಣಿಸು 5 ಈಕ್ವಲ್ಸ್ ಟು 900. ಇಲ್ಲಿ ನಾವು ಈಗ 900ಅನ್ನು 4, 9, 10 ಈ 3 ಪದಗಳಿಂದ ಭಾಗಿಸಬಹುದಾದಂತಹ ಒಂದು ಪೂರ್ಣವರ್ಗ ಸಂಖ್ಯೆ ಎಂದು ಬರೆಯಬಹುದಾಗಿದೆ. 6ನೇ ಪ್ರಶ್ನೆ, 9408ಅನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿಸಲು ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಲ್ಲದೆ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಈಗ ನಾವು 9408ಅನ್ನು ಪೂರ್ಣವರ್ಗ ಸಂಖ್ಯೆಯಾಗಿಸಲು ಅದಕ್ಕೆ ಗುಣಿಸಬಹುದಾದಂತಹ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಈ ಲೆಕ್ಕವನ್ನು ಮಾಡುವಾಗ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಮಾಡಿಕೊಳ್ಳಬೇಕು. 9408 ಇಲ್ಲಿ ಕೊನೆಯ ಪದ 8 ಆಗಿದೆ. ನಾವು 2ರಿಂದ ಭಾಗಿಸಬಹುದು. 2 4 8. ಇಲ್ಲಿ 9ರಲ್ಲಿ 8ಅನ್ನು ಕಳೆದಾಗ 1 ಉಳಿಯಿತು, 14 ಆಯಿತು. 2 7 14, 0ಗೆ 0. ಕೊನೆಯ ಪದ 8 ಇದೆ. 2 4 8, 4704 ಬಂದಿದೆ. ಪುನಃ 4 ಬಂದಿದ್ದರಿಂದ 2ಅನ್ನು ತೆಗೆದುಕೊಳ್ಳಿ. ಈಗ 2ರಿಂದ ಭಾಗಿಸೋಣ. 2 2 4, 2 3 6 ಬಂದಿದೆ. 7ರಲ್ಲಿ 6ಅನ್ನು ಕಳೆದಾಗ 1 ಉಳಿಯಿತು, 10 ಆಯಿತು. 2 5 10, 2 2 4 ಬಂದಿದೆ. 2352. ಪುನಃ 2ರಿಂದ ಭಾಗಿಸೋಣ. 2 1 2, 2 1 2, 3ರಲ್ಲಿ 2ಅನ್ನು ಕಳೆದಾಗ 1 ಉಳಿಯಿತು, 15. 2 7 14, 15ರಲ್ಲಿ 14ಅನ್ನು ಕಳೆದಾಗ 1 ಉಳಿದಿದೆ, 12. 2 6 12. ಈಗ 1176 ಬಂದಿದೆ. ಪುನಃ 2ರಿಂದ ಭಾಗಿಸೋಣ. 2 5 10, 11ರಲ್ಲಿ 10ಅನ್ನು ಕಳೆದಾಗ 1 ಉಳಿಯಿತು, 17. ಇಲ್ಲಿ 2 8 16 ಬಂದಿದೆ. 17ರಲ್ಲಿ 16ಅನ್ನು ಕಳೆದಾಗ ಪುನಃ 1 ಉಳಿದಿದೆ, 16. 2 8 16, 588 ಬಂದಿದೆ. 2ರಿಂದ ಭಾಗಿಸೋಣ. 2 2 4, 5ರಲ್ಲಿ 4ಅನ್ನು ಕಳೆದಾಗ 1 ಉಳಿಯಿತು, 18. 2 9 18, 2 4 8 ಬಂದಿದೆ. ಪುನಃ 2ರಿಂದ ಭಾಗಿಸೋಣ. 2 1 2, 2 4 8. ಇಲ್ಲಿ 9ರಲ್ಲಿ 8ಅನ್ನು ಕಳೆದಾಗ 1 ಉಳಿಯುತ್ತದೆ, 2 7 14. 147 ಇಲ್ಲಿ ಕೊನೆಯ ಪದ 7 ಆಗಿದೆ. 2ರಿಂದ ಭಾಗವಾಗುವುದಿಲ್ಲ, 3ರಿಂದ ಭಾಗಿಸೋಣ. 3 4 12, 14ರಲ್ಲಿ 12ಅನ್ನು ಕಳೆದಾಗ 2 ಉಳಿಯಿತು, 27. 3 9 27, 49 ಬಂದಿದೆ. 49 ಕೂಡ 3ರಿಂದ ಭಾಗವಾಗುವುದಿಲ್ಲ, 7ರಿಂದ ಭಾಗಿಸೋಣ. 7 7 49, 7 1 7 ಬಂದಿದೆ. ಈಗ ನೀವು ನೋಡಬಹುದು 2 2 2 2 2 2 ಮತ್ತು 7 7. ಇಲ್ಲಿ 2 2ರಂತೆ ನಾವು 4 ಗುಂಪನ್ನು ಮಾಡಿದ್ದೇವೆ, ಆದರೆ 3 ಮಾತ್ರ ಒಂದಾಗಿ ಉಳಿದಿದೆ. 3ಕ್ಕೆ ಇನ್ನೊಂದು 3ಅನ್ನು ಗುಣಿಸಲಾಗಿಲ್ಲ. ಆದ್ದರಿಂದ ಈಗ ನಾವು 9408ಅನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಈ 3ಅನ್ನು ಇನ್ನೊಂದು 3ರಿಂದ ಗುಣಿಸಬೇಕು. ಅಂದರೆ 9408 ಈಕ್ವಲ್ಸ್ ಟು 2ಅನ್ನು ಇಲ್ಲಿ 6 ಬಾರಿ ಗುಣಿಸಲಾಗಿದೆ. 1 2 3 4 5 6 ಬಾರಿ. ಗುಣಿಸು 3 ಒಂದೇ ಬಾರಿ ಇದೆ, 3 ಎಂದು ಬರೆದುಕೊಳ್ಳಿ. 7ಅನ್ನು 2 ಬಾರಿ ಗುಣಿಸಿದ್ದೇವೆ, 7ರ ಸ್ಕ್ವೇರ್ ಎಂದು ಬರೆಯಿರಿ. ಆದ್ದರಿಂದ 3 ಒಂದೇ ಇದೆ. 9408ಅನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿಸಲು ಗುಣಿಸಬೇಕಾದ ಚಿಕ್ಕ ಸಂಖ್ಯೆ 3 ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 7, ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? ಇಲ್ಲಿ
ಈ ಸಂಖ್ಯೆಗಳ ವರ್ಗಗಳು ಎಂದರೆ 17 ಮತ್ತು 16 ಕೊಟ್ಟಿದ್ದಾರೆ. 16ರ ಸ್ಕ್ವೇರ್ ಮತ್ತು 17ರ ಸ್ಕ್ವೇರ್ ಈ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಎಂದು ಕೊಟ್ಟಿದ್ದರಿಂದ ಈ ಸಂಖ್ಯೆಗಳ ವರ್ಗಗಳನ್ನು ನಾವು ತೆಗೆದುಕೊಳ್ಳಬೇಕು. 16ರ ಸ್ಕ್ವೇರ್ ಮತ್ತು 17ರ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು. ಎರಡನೇ ಪ್ರಶ್ನೆಯಲ್ಲಿ 99ರ ಸ್ಕ್ವೇರ್ ಮತ್ತು 100ರ ಸ್ಕ್ವೇರ್ ಎಂದು ತೆಗೆದುಕೊಂಡು ಇವುಗಳ ನಡುವೆ ಇರುವಂತಹ ಸಂಖ್ಯೆಗಳನ್ನು ಕಂಡುಹಿಡಿಯೋಣ. ಸತತ ಎರಡು ಸಂಖ್ಯೆಗಳನ್ನು ನೀಡಿದ್ದರೆ n ಮತ್ತು n+1 ಅಂದರೆ ನೀವು ನೋಡಬಹುದು 16 ಮತ್ತು 17. 16ನ್ನು n ಎಂದು ತೆಗೆದುಕೊಂಡರೆ n+1 16 + 1 17 ಆಗುತ್ತದೆ. ಅಂದರೆ ಒಂದರ ನಂತರ ಇರುವಂತಹ ಸಂಖ್ಯೆಗಳನ್ನು ಸತತ ಸಂಖ್ಯೆಗಳು, ಸತತ ಎರಡು ಸಂಖ್ಯೆಗಳು ಎಂದು ನಾವು ಕರೆಯಬಹುದು. ಇದನ್ನು n ಮತ್ತು n+1 ಎಂದು ತೆಗೆದುಕೊಳ್ಳುತ್ತೇವೆ. n² ಚಿಕ್ಕ ಚೌಕ ಮತ್ತು n+1² ದೊಡ್ಡ ಚೌಕ. ಅಂದರೆ ಇಲ್ಲಿ ನೀವು n ಎನ್ನುವುದು ಚಿಕ್ಕ ಸಂಖ್ಯೆ, n+1 ಎನ್ನುವುದು ಮೊದಲನೇ ಸಂಖ್ಯೆಗಿಂತ ಎರಡನೇ ಸಂಖ್ಯೆ ದೊಡ್ಡದಾಗಿರುತ್ತದೆ. ಆದ್ದರಿಂದ n² ಚಿಕ್ಕ ಚೌಕ, n+1² ದೊಡ್ಡ ಚೌಕ ಎಂದು ತೆಗೆದುಕೊಳ್ಳಬೇಕು. ಅವುಗಳ ನಡುವಿನ ಸಂಖ್ಯೆಗಳ ಎಣಿಕೆ, ಇವುಗಳ ನಡುವಿನ ಸಂಖ್ಯೆಗಳ ಎಣಿಕೆಯನ್ನು ನಾವು ಕಂಡುಹಿಡಿಯುವಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯಬೇಕಾಗಿದೆ. n+1ರ ಸ್ಕ್ವೇರ್ -n² -1 ಎಕ್ಸ್ಟ್ರಾ ನೀವು ತೆಗೆದುಕೊಳ್ಳಬೇಕು. ಮೊದಲನೇ ಪ್ರಶ್ನೆಯಲ್ಲಿ 16ರ ಸ್ಕ್ವೇರ್ ಮತ್ತು 17ರ ಸ್ಕ್ವೇರ್ ಈ ಸಂಖ್ಯೆಗಳ ವರ್ಗಗಳ ನಡುವೆ ಇರುವ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕಾಗಿದೆ. 16 ಮತ್ತು 17 ಕೊಟ್ಟಿದ್ದಾರೆ. ನೀವು 16ರ ವರ್ಗ ಮತ್ತು 17ರ ವರ್ಗ ಎಂದು ಬರೆದುಕೊಳ್ಳಿ. 16ರ ಸ್ಕ್ವೇರ್ ಮತ್ತು 17ರ ಸ್ಕ್ವೇರ್ ನಡುವೆ ಇರುವಂತಹ ಸಂಖ್ಯೆಗಳು 16ರ ಸ್ಕ್ವೇರ್ ಎಂದರೆ 256, 17ರ ಸ್ಕ್ವೇರ್ ಎಂದರೆ 289. ಅವುಗಳ ನಡುವಿನ ಸಂಖ್ಯೆ, ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯಿರಿ. 289 -256 -1 ಎಂದು ಬರೆಯಿರಿ. ಇಲ್ಲಿ 289ರಲ್ಲಿ 256 ಕಳೆದಾಗ 33 ಬರುತ್ತದೆ. 33ರಲ್ಲಿ ಪುನಃ ನೀವು ಒಂದನ್ನು ಕಳೆಯಬೇಕು. ಉತ್ತರ 32 ಬಂದಿದೆ. ಈಗ 99 ಮತ್ತು 100ರ ನಡುವೆ ಅಂದರೆ 99ರ ವರ್ಗ ಮತ್ತು 100ರ ವರ್ಗದ ನಡುವೆ ಇರುವಂತಹ ಸಂಖ್ಯೆಗಳು 99ರ ಸ್ಕ್ವೇರ್ ಎಂದರೆ 9801, 100ರ ಸ್ಕ್ವೇರ್ ಎಂದರೆ 10,000. ಇವುಗಳ ನಡುವೆ ಇರುವ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯಿರಿ. 10,000 -9801 -1. ಇಲ್ಲಿ 10,000ದಲ್ಲಿ 9801 ಕಳೆದಾಗ 199 ಬರುತ್ತದೆ. 199ರಲ್ಲಿ ನೀವು ಪುನಃ ಒಂದನ್ನು ಕಳೆಯಬೇಕು. 198 ಬಂದಿದೆ. ಇದು ಅವುಗಳ ನಡುವಿನ ಸಂಖ್ಯೆ. ಪ್ರಶ್ನೆ ನಂಬರ್ 8, ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ. 1ರ ಸ್ಕ್ವೇರ್ + 2ರ ಸ್ಕ್ವೇರ್ + 2ರ ಸ್ಕ್ವೇರ್ = 3ರ ಸ್ಕ್ವೇರ್, 2ರ ಸ್ಕ್ವೇರ್ + 3ರ ಸ್ಕ್ವೇರ್ + 6ರ ಸ್ಕ್ವೇರ್ = 7ರ ಸ್ಕ್ವೇರ್ ಎಂದು ಕೊಡಲಾಗಿದೆ. ಇಲ್ಲಿ ನೀವು ನೋಡಬಹುದು, ಮೊದಲನೇ ಪ್ರಶ್ನೆಯಲ್ಲಿ ನೋಡಿ 1ರ ಸ್ಕ್ವೇರ್ 2ರ ಸ್ಕ್ವೇರ್, 1 2 2 ಅದನ್ನೇ ಮೂರನೇ ಸಂಖ್ಯೆಯಾಗಿ ಸ್ಕ್ವೇರ್ ಮಾಡಿದ್ದಾರೆ. ಇಲ್ಲಿ 2ರ ಸ್ಕ್ವೇರ್ ಎಂದು ಬರೆದಿದ್ದಾರೆ. 2ರ ಸ್ಕ್ವೇರ್, 2ರ ಮುಂದಿನ ಸಂಖ್ಯೆ 3ರ ಸ್ಕ್ವೇರ್ನನ್ನು 4ನೇ ಸಂಖ್ಯೆಯಾಗಿ ಬರೆಯಲಾಗಿದೆ. ಇದೇ ರೀತಿಯಾಗಿ ಎರಡನೇ ಸಂಖ್ಯೆಯಲ್ಲಿ ನೋಡಿಕೊಳ್ಳಿ, 2ರ ಸ್ಕ್ವೇರ್ + 3ರ ಸ್ಕ್ವೇರ್, 2 3 6ರ ಸ್ಕ್ವೇರ್ ಎಂದು ಮೂರನೇ ಪದ. 6ರ ಮುಂದಿನ ಸಂಖ್ಯೆ 7ರ ಸ್ಕ್ವೇರ್. ಇಲ್ಲಿ 3ರ ಸ್ಕ್ವೇರ್ + 4ರ ಸ್ಕ್ವೇರ್, 3 4 12ರ ಸ್ಕ್ವೇರ್ ಎಂದು ಮೂರನೇ ಪದ ಮತ್ತು 12ರ ನಂತರದ ಸಂಖ್ಯೆ 13ರ ಸ್ಕ್ವೇರ್ ಎಂದು ಬರೆದಿದ್ದಾರೆ. ಇದೇ ರೀತಿಯಾಗಿ 4 ಸ್ಕ್ವೇರ್ ಮತ್ತು 5ರ ಸ್ಕ್ವೇರ್, 4 5 20ರ ಸ್ಕ್ವೇರ್ ಬಂದಿದೆ. ಮುಂದಿನ ಸಂಖ್ಯೆ ನೀವು 21ರ ಸ್ಕ್ವೇರ್ ಎಂದು ಬರೆಯಬೇಕು. ನಂತರ 9ರ ಸ್ಕ್ವೇರ್ + 10ರ ಸ್ಕ್ವೇರ್ ಎಂದು ಬರೆದಿದ್ದಾರೆ. 19 90, 90ರ ಸ್ಕ್ವೇರ್. ಮುಂದಿನ ಸಂಖ್ಯೆ 91ರ ಸ್ಕ್ವೇರ್ ಎಂದು ಬರೆಯಬೇಕು. ಬರೆಯೋಣ. ಕೊನೆಯ ಎರಡು ಸಂಖ್ಯೆಗಳನ್ನು ನಾವು ಬಿಡಿಸಿದ್ದೇವೆ, ಬರೆದುಕೊಳ್ಳಿ. 4ರ ಸ್ಕ್ವೇರ್ + 5ರ ಸ್ಕ್ವೇರ್ + 20ರ ಸ್ಕ್ವೇರ್ = 21ರ ಸ್ಕ್ವೇರ್. 9ರ ಸ್ಕ್ವೇರ್ + 10ರ ಸ್ಕ್ವೇರ್, 19 90 ಬರುತ್ತದೆ. 90ರ ಸ್ಕ್ವೇರ್, 90ರ ನಂತರದ ಸಂಖ್ಯೆ 91ರ ಹೋಲ್ ಸ್ಕ್ವೇರ್ ಎಂದು ಬರೆಯಿರಿ. ಇಲ್ಲಿ ನಾವು ಬಿಟ್ಟ ಸ್ಥಳವನ್ನು ಪೂರ್ಣಗೊಳಿಸಿದ್ದೇವೆ. ಪ್ರಶ್ನೆ ನಂಬರ್ 9, ಕೆಳಗಿನ ಚಿತ್ರದಲ್ಲಿ ಎಷ್ಟು ಚಿಕ್ಕ ಚೌಕಗಳಿವೆ? ಈ ಚಿಕ್ಕ ಚೌಕಗಳ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬರೆಯಿರಿ. ಇಲ್ಲಿ ನೀವು ಮೊದಲನೆಯದಾಗಿ ಎಷ್ಟು ಚೌಕಗಳಿವೆ ಎಂದು ಬರೆದುಕೊಳ್ಳಿ. ನಂತರ ಆ ಚೌಕದ ಮಧ್ಯೆ ಇರುವಂತಹ ಚೌಕಗಳನ್ನು ಕೂಡ ನೀವು ಎಣಿಸಿ ಒಟ್ಟು ಎಷ್ಟು ಚಿಕ್ಕ ಚೌಕಗಳಿವೆ ಎಂದು ಕಂಡುಹಿಡಿದು ಈ ಚಿಕ್ಕ ಸಂಖ್ಯೆಯ ಅಥವಾ ಈ ಚಿಕ್ಕ ಚೌಕಗಳ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬರೆಯಬೇಕಾಗಿದೆ.
ಇಲ್ಲಿ ಎಣಿಸಿದಾಗ ನಾವು ಒಟ್ಟು 81 ದೊಡ್ಡ ಚೌಕಗಳನ್ನು ಪಡೆಯುತ್ತೇವೆ. ಆದ್ದರಿಂದ ಒಟ್ಟು 81 ದೊಡ್ಡ ಚೌಕಗಳಿವೆ ಎಂದು ಬರೆದುಕೊಳ್ಳಿ. ಪ್ರತಿ ದೊಡ್ಡ ಚೌಕದಲ್ಲೂ 25 ಚಿಕ್ಕ ಚೌಕಗಳು ಹೊಂದಿವೆ. ನೀವು ಎಲ್ಲ ಚಿಕ್ಕ ಚೌಕಗಳನ್ನು ಗಮನಿಸಿ. ಒಂದು ಚೌಕದಲ್ಲಿ 25 ಭಾಗಗಳನ್ನು ಮಾಡಿದ್ದಾರೆ. ಆದ್ದರಿಂದ ಪ್ರತಿ ದೊಡ್ಡ ಚೌಕ 25 ಚಿಕ್ಕ ಚೌಕಗಳನ್ನು ಹೊಂದಿದೆ ಎಂದು ಬರೆಯಿರಿ. ಈಗ ನಾವು ಒಟ್ಟು ಚೌಕಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ 81 ಚೌಕ ದೊಡ್ಡ ಚೌಕದಲ್ಲಿ ಮತ್ತು ಒಂದೊಂದು ಚೌಕದಲ್ಲಿ 25 ಚೌಕಗಳನ್ನು ಹೊಂದಿದ್ದರಿಂದ 81 ಗುಣಿಸು 25 ಎಂದು ಬರೆಯಿರಿ. 2025 ಒಟ್ಟು 2025 ಚೌಕಗಳನ್ನು ನಾವು ಪಡೆದಿದ್ದೇವೆ. ಈಗ ಅವಿಭಾಜ್ಯ ಅಪವರ್ತನವನ್ನು 2025ಕ್ಕೆ ಮಾಡಬೇಕು. ಕೊನೆಯ ಸಂಖ್ಯೆ 5 ಇದೆ. 2ರಿಂದ ಭಾಗವಾಗುವುದಿಲ್ಲ. 3ರಿಂದ ಭಾಗಿಸಿ. 3 18. 20ರಲ್ಲಿ 18 ಕಳೆದಾಗ 2 ಉಳಿಯುತ್ತದೆ. 22. 3 21. ಪುನಃ 1 ಉಳಿದಿದೆ. 3 15. 675 3ರಿಂದ ಭಾಗಿಸಿದಾಗ 3 2 6. 3 2 6. 7ರಲ್ಲಿ 6 ಕಳೆದಾಗ 1 ಉಳಿಯುತ್ತದೆ. 15. 3 15. 225 ಪುನಃ 3ರಿಂದ ಭಾಗಿಸಿ. 3 7 21. 22ರಲ್ಲಿ 21 ಕಳೆದಾಗ 1 ಉಳಿದಿದೆ. 15. 3 15. 75 ಭಾಗಿಸೋಣ. 3 2 6. 7ರಲ್ಲಿ 6 ಕಳೆದಾಗ 1 ಉಳಿಯಿತು. 15. 3 15. 25 3ರಿಂದ ಭಾಗವಾಗುವುದಿಲ್ಲ. 4ರಿಂದಲೂ ಭಾಗವಾಗುವುದಿಲ್ಲ. 5ರಿಂದ ಭಾಗಿಸೋಣ. 5 25. 5 1 5. 3 3 3 3 5 5 ಬಂದಿದೆ. ಆದ್ದರಿಂದ 81 3 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 5 ಗುಣಿಸು 5. ಆದ್ದರಿಂದ 2025ರ ಅವಿಭಾಜ್ಯ ಅಪವರ್ತನೀಕರಣ 3 ಎಂದು ಬರೆಯಿರಿ. ಏಕೆಂದರೆ 3ನ್ನು 4 ಬಾರಿ ಗುಣಿಸಲಾಗಿದೆ. ಗುಣಿಸು 5 5ನ್ನು 2 ಬಾರಿ ಗುಣಿಸಿದ್ದೇವೆ. ಆದ್ದರಿಂದ 5 ಎಂದು ಬರೆದುಕೊಳ್ಳಿ. ಇದು 2025ರ ಅವಿಭಾಜ್ಯ ಅಪವರ್ತನೀಕರಣವಾಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 11 ಮತ್ತು ಪೇಜ್ ನಂಬರ್ 12ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.